ಹಾಯ್ ಎಲ್ಲರಿಗೂ ನಮಸ್ಕಾರ. ಅಭಿರುಚಿ ವೆಜ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ಸಿಹಿ ಗೆಣಸಿನ ಕಡುಬು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದು ತುಂಬಾ ಸುಲಭ. ಒಂದು 20ರಿಂದ 25 ನಿಮಿಷದಲ್ಲಿ ಈ ಕಡುಬು ರೆಡಿ ಮಾಡ್ಬೋದು. ಮೊದಲಿಗೆ ಇದಕ್ಕೆ 1 ಕಪ್ನಷ್ಟು ರವೆ ತಗೊಂಡಿದ್ದೀನಿ. ಮಾಮೂಲಿ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆನ ತಗೊಂಡಿರೋದು. ಈ ರವೆಯನ್ನು ತುಪ್ಪದಲ್ಲಿ ಹುರಿದು ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಚಿಕ್ಕ ಕಪ್ನಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಉಪ್ಪು ಸಾಕಾಗುತ್ತೆ ಇದಕ್ಕೆ, ಇದು ಸ್ವೀಟ್ ಅಲ್ವಾ, ಹಾಗಾಗಿ. ಇನ್ನು 1 ಕಪ್ನಷ್ಟು ಬಿಸಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹೆಚ್ಚು ಹಾಲನ್ನು ಸೇರಿಸ್ಕೊಳ್ಳೋದು ಬೇಡ, ಯಾಕಂದರೆ ಇದಕ್ಕೆ ಬೆಲ್ಲದ ನೀರು ಕೂಡ ಸೇರಿಸ್ಕೊಳ್ಳುತ್ತಿರುತ್ತೆ. ಹಾಗಾಗಿ ಒಂದೇ 1 ಕಪ್ಪು ಬಿಸಿ ಹಾಲನ್ನು ಹಾಕಿದ್ರೆ ಸಾಕು. ಬಿಸಿ ಹಾಲನ್ನು ಹಾಕಿ ಇದನ್ನು ಹಾಗೆ ಮುಚ್ಚಿಟ್ಬಿಡಿ. ನಾನಿಲ್ಲಿ 150 ಗ್ರಾಮ್ನಷ್ಟು ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲ ಪುಡಿ ಮಾಡಿ ನೀರು ಹಾಕಿ 1 ಕುದಿ ಬರಿಸ್ತೀನಿ. ಇದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡು 1 ಕುದಿ ಬರೋಕ್ಕೆ ಬಿಡೋಣ. ಈಗ ನಾನಿಲ್ಲಿ ಒಂದು ಸಿಹಿ ಗೆಣಸನ್ನು ತಗೊಂಡಿದ್ದೀನಿ. ಇದರಲ್ಲಿ 3/4 ಭಾಗದಷ್ಟು ಉಪಯೋಗಿಸ್ತೀನಿ. 3/4 ಭಾಗದಷ್ಟನ್ನು ತುರಿದುಕೊಂಡು ಇಟ್ಕೊಂಡಿರ್ತೀನಿ. ಇದನ್ನು ಹಾಲು ಮಿಕ್ಸ್ ಮಾಡಿರುವಂತಹ ರವೆಗೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಬೆಲ್ಲದ ನೀರನ್ನು ಹಾಕಬೇಕು. ಬಿಸಿಯಾಗಿರುವಾಗಲೇ ಹಾಕಿ ಆನಂತರ 5 ನಿಮಿಷ ಹಾಗೆ ಮುಚ್ಚಿಟ್ಬಿಡಿ. ನಂತರ ಬಾಳೆ ಎಲೆಯನ್ನು ತಗೊಂಡು ಅದನ್ನು ಚೆನ್ನಾಗಿ ಒರೆಸಿ ಎಲ್ಲ ಕ್ಲೀನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಕಡುಬು ಹಚ್ಚಬೇಕಾಗತ್ತೆ. ನಾನಿಲ್ಲಿ ಬಾಳೆ ಎಲೆ ತಗೊಳ್ಬೇಕಾದ್ರೆ ತೆಳ್ಳಗಿರುವಂತಹ ಬಾಳೆ ಎಲೆಯನ್ನು ತಗೊಂಡಿದ್ದೀನಿ. ಹಾಗಾಗಿ ಅದು ಫೋಲ್ಡ್ ಆಗುತ್ತೆ. ಒಂದು ವೇಳೆ ನೀವೇನಾದ್ರು ದಪ್ಪಗಿರೋ ಬಾಳೆ ಎಲೆ ಆದರೆ ಅದಕ್ಕೆ ಸ್ವಲ್ಪ ಬಿಸಿ ತಾಗಿಸಿ, ಅಂದರೆ ಎಲೆಯನ್ನು ಬಾಡಿಸ್ಕೊಂಡು ಕಡುಬು ಹಚ್ಚಿ. ಆಗ ಬಾಳೆ ಎಲೆ ಬೆಂಡ್ ಆಗುತ್ತೆ. ಇಲ್ಲಾಂದರೆ ಬಾಳೆ ಎಲೆ ಹರಿದು ಹೋಗುತ್ತೆ. ಅದಕ್ಕೆ ಕಡುಬು ಹಚ್ಚಿ ಆದಮೇಲೆ ಇದನ್ನು ಹಬೆಯಲ್ಲಿ ಒಂದು 10 ನಿಮಿಷ ಬೇಯಿಸಿದ್ರೆ ಸಿಹಿಗೆಣಸಿನ ಕಡುಬು ರೆಡಿ ಆಯಿತು. ಇದು ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತೇನೆ. ಹಾಗೆ ಇನ್ನಷ್ಟು ಹೊಸ ಕುಕ್ಕಿಂಗ್ ವಿಡಿಯೋ ಜೊತೆಗೆ ಹೆಲ್ತ್ ಟಿಪ್ಸ್ನ ಕೂಡ ನಾನು ಕೊಡ್ತೀನಿ. ಹಾಗೆ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.